ಮಳವಳ್ಳಿ ಸುಂದರಮ್ಮ ಋತುರಂಗಭೂಮಿಯಲ್ಲಿ ದೊಡ್ಡ ಹೆಸರು. 1921 ಅವರು ಈ ಋತುರಂಗಭೂಮಿಗೆ ಪದಾರ್ಪಣೆ ಮಾಡಿದಂಥವ್ರು. ಅನೇಕ ನಾಯಕ ನಟರುಗಳು ಅಂದರೆ ಆಗಿನ ಕಾಲದಲ್ಲಿ ಇದ್ದಂಥ ನಾಗೇಶ್ವರಾಯರಿಂದ ಹಿಡಿದು ಅನೇಕರ ಜೊತೆ ನಾಯಕ ನಟಿಯಾಗಿ ಅಭಿನಯಿಸಿದಂಥವ್ರು. ಅಂದಿನ ನಾಟಕ ಪಿತಾಮಹ ಎಂದೇ ಹೆಸರಾಗಿದ್ದಂಥ TP ಕೈಲಾಸಂ ಅವರೇ ಇವರ ನಾಟಕ ನೋಡಿ ಇವ್ರನ್ನ ಹೊಗಳಿದ್ದಾರೆಂದರೆ ಇವರ ಅಭಿನಯ ಮತ್ತು ಗಾಯನ ಎಷ್ಟರ ಮಟ್ಟಿಗೆ ಹೆಸರಾಗಿತ್ತು ಅನ್ನೋದನ್ನು ನಾವು ಊಹೆ ಮಾಡ್ಕೋಬೋದು. ಅದು ಅಲ್ಲದೆ ಆಗಿನ ಕಾಲದಲ್ಲೇ ಇವರು ಅನೇಕ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ಇಂತಹ ಒಬ್ಬ ಶ್ರೇಷ್ಠ ನಟಿಯ ಹೆಸರಿನಲ್ಲಿ ಮಳವಳ್ಳಿಯಲ್ಲಿ ಒಂದು ಉತ್ಸವ ನಡೀತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಮಳವಳ್ಳಿ ಮಧು. ರಂಗಬಂಡಿ ಅನ್ನೋ ಸಂಸ್ಥೆಯನ್ನು ರೂಪಿಸಿ ಅದರ ಮೂಲಕ ಅನೇಕ ನಾಟಕಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಈಗ ಮಳವಳ್ಳಿ ಸುಂದರಮ್ಮನವ್ರ ಹೆಸರಿನಲ್ಲಿ 6 ದಿನಗಳ ಕಾಲ ಉತ್ಸವ ನಡೆಸ್ತಿದ್ದಾರೆ ಅಂದರೆ ನಿಜಕ್ಕೂ ಎಲ್ಲರೂ ಹೆಮ್ಮೆ ಪಡಬೇಕಾದಂಥ ವಿಷಯ. ಹಾಗಾಗಿ ನಾನು ಮಳವಳ್ಳಿ ಮಧುನ ಅಭಿನಂದಿಸ್ತೇನೆ. ಈ ಮಳವಳ್ಳಿ ಸುಂದರಮ್ಮನವರ ಹೆಸರಿನಲ್ಲಿ ಮಾಡ್ತಾ ಇರುವಂಥ ಉತ್ಸವ ಯಶಸ್ವಿ ಆಗಲಿ ಅಂತ ನಾನು ಈ ಮೂಲಕ ಮಧುಗೆ ಮತ್ತು ಅವರ ತಂಡಕ್ಕೆ ಹಾರೈಸ್ತೇನೆ.